500ಕ್ಕೂ ಹೆಚ್ಚು ನಾಟಕಗಳು, 600ಕ್ಕೂ ಹೆಚ್ಚು ಸಿನಿಮಾಗಳು, 400 ಧಾರಾವಾಹಿಗಳಲ್ಲಿ ಅಭಿನಯಿಸಿ ಬಣ್ಣದ ಜಗತ್ತನ್ನೇ ಉಸಿರಾಗಿಸಿಕೊಂಡಿರುವಂತಹ ಕಾಮಿಡಿಯ ಕಲಾವಿದೆ, ನಮ್ಮೂರಿನ ಮೇಡಮ್ ಅಂತ ಕರಿಬಹುದೇನೋ. ಸೊ ಪ್ಲೀಸ್ ವೆಲ್ಕಮ್ ರೇಖಾ ದಾಸ್ ಮೇಡಮ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಬನ್ನಿ 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 ಮೇಡಮ್. ಸೂಪರ್ ಆಗಿದ್ದೀನಿ. ನೀವ್ ಹೇಗಿದ್ದೀರಾ? ಚೆನ್ನಾಗಿದೆ. ನೀವು ಬರೀ ಎವರ್ ಗ್ರೀನ್. ನೀವು ಬಾ ಬಾ ಬಾಲು ಅಂತ ಹಿಂಗೆ ಹೇಳ್ಕೊಂಡೆ ಎಷ್ಟೋ ಜನ ಕನ್ನಡಿಗರ ಮನಸ್ಸಲ್ಲಿ ಅಚ್ಚಳಿಯದಂತೆ ಉಳಿದು ಬಿಟ್ಟಿದ್ದೀರಾ ನೀವು. ನಮ್ಮ ಅಡಿಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಮ್ಮ. ಹೇಗಿದ್ದೀರಾ? ಹೇಗ್ ನಡೀತಾ ಇದೆ ಲೈಫ್? ಪರವಾಗಿಲ್ಲ, ಚೆನ್ನಾಗಿ ನಡೀತಿದೆ. ಖುಷಿಯಾಗಿದ್ದೀರಾ? ಆರಾಮ್ಸೆ. ಸೂಪರ್. ನಮಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಯಾವ ಅಡಿಗೆ ಮಾಡ್ತಾ ಇದ್ದೀರಾ? 1 pot ರೈಸ್ ಅಂತ ಮಾಡ್ತಿದ್ವಿ. ವಾವ್, ಹೌದಾ? ಈಸಿಯಾಗಿ ಆಗೋಗ್ಬಿಡತ್ತೆ ಅಂತ. ದಿಢೀರ್ ಅಂತ ಆಗ್ಬಿಡುತ್ತೆ. ದಿಢೀರ್ ಅಂತ. ವಾವ್. ಸೊ ಹಂಗ ನಾನು ಇದನ್ನ ದಿಢೀರ್ 1 pot ರೈಸ್ ಅಂತ ಹೇಳ್ಬೋದಾ? ಸೂಪರ್. ಇದು ಆಹಾರ ಮಸಾಲಾ ಡಿಶ್ ಆಫ್ ದ ವೀಕ್. ಅಡಿಗೆ ಸ್ಟಾರ್ಟ್ ಮಾಡಕ್ ನಿಮ್ಗೆ ಏನ್ ಬೇಕು? ಸ್ಟವ್ ಹಂಚ್ಬೇಕು, ಅಂಟಿಸ್ಬೇಕು, ಗ್ಯಾಸ್ ಲೈಟರ್ ಬೇಕು, ಒಂದು ತಪ್ಪಲೆ ಬೇಕು. ತಪ್ಪಲೆ ಬೇಕಾ? ಕುಕ್ಕರ್ ಇದ್ರೆ ಇನ್ನೂ ಈಸಿ. ಹೌದಾ? ಇನ್ನ ಈಸಿ ಅಂದ್ರೆ ಈಸಿದೆ ಕೊಡ್ತೀವಿ ನಾವು. ಲಾಕ ಲಾಕ ಲಾಕ. ಎಣ್ಣೆ ಹಾಕೋಬೇಕು ಮೊದಲು. ಅದು ನಾವ್ ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕ? ಸ್ವಲ್ಪ ಸಾಕು. ಈಗ ಕರಿಬೇವು ಹಾಕೋಣ. ಒಂದ್ ಸ್ವಲ್ಪ. ಎಷ್ಟೆಷ್ಟು ಹಾಕೋಣ? ಸ್ವಲ್ಪ ಹಾಕೋಣ. ಕರಿಬೇವು ತಿಂದ್ರೆ ಒಳ್ಳೆ. ಹೇಳ್ದಂಗೆ ಚಿಟಪಟ ಅಂತ ಬರ್ತಾ ಇದೆ. ಈರುಳ್ಳಿ ಎಷ್ಟು ಹಾಕೋಣ? ಸಾಕಷ್ಟು. 1-2 ಇಡಿ. ಒಂದ್ ಸ್ವಲ್ಪ ಜೀರಿಗೆ, ಅದ್ರ ಜೊತೆಗೇನೆ ಜೀರಿಗೆ, ಸ್ವಲ್ಪ ಅರಿಶಿನ, ಮೆಣಸಿನ್ಕಾಯಿ ಅಷ್ಟೇ. ನಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಬೆಳ್ಳುಳ್ಳಿನೂ ಜೊತೆಲ್ಲ ಯಾವತ್ತೂ ಹಿಂಗೆ ಸ್ವಲ್ಪ ಮುರಿದು ಹಾಕಿದ್ರೆ ಅದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಬ್ಯಾಡಿಗೆ ಮೆಣಸಿನ್ಕಾಯಿ. ಮೆಣಸು ಪೌಡ್ರ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಕಾಳು ಮೆಣಸು ಹಾಕೋಣ. ಮೆಣಸು ಒಂದಿಷ್ಟು, ಇಲ್ಲಾಂದ್ರೆ 1 ಚಮಚ. ಖಾರ ಪೌಡ್ರ್ ಇಲ್ಲ, ಕಾಣ್ತಾ ಇಲ್ಲ. ನಾನ್ ತರ್ತೇನೆ. ಯಾಕೆ ಮ್ಯಾಮ್ ಟೆನ್ಷನ್ ಮಾಡ್ಕೋತೀರಾ? ನೋಡಿ, ನಿಮಗೋಸ್ಕರ ನಮ್ಮ ಆಹಾರ ಅವರ ಚಿಲ್ಲಿ ಪೌಡರ್ ತಂದಿದ್ದೀನಿ ಅಮ್ಮ. ನಮ್ಮ ಆಹಾರ ಅವರ ಚಿಲ್ಲಿ ಪೌಡರು ಕ್ರಯೋಜೆನಿಕ್ ತಂತ್ರಜ್ಞಾನದಿಂದ ಬಳಸಿ ಮಾಡಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಮತ್ತೆ ಅಸಲಿ ರುಚಿ ಇರುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಆ ಪರಿಮಳನ ಆನಂದಿಸ್ತಾ ಇದ್ರೆ ಅವಾಗ ನೀವೇ ಹೇಳ್ತೀರಾ ಅಂತ. ತಗೊಳ್ಳೆಮ್ಮ, ಹಾಕಿ. ಈಗ ಟೊಮಾಟೊ ಹಾಕೋಣ. ಟೊಮಾಟೊ ಹಾಕಿದ್ರೆ ಆ ಕಲರಿಂದನೇ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ? ಇದು ಅಷ್ಟೇ ನಮ್ಮ ಅಂದಾಜಲ್ಲ. ಓಕೆ, ಜಾಸ್ತಿ ಬೇಡ. ಇದು ಸ್ವಲ್ಪ ಬೆಂದ್ಮೇಲೆ ಉಪ್ಪು 1.5 ಸ್ಪೂನ್. ಮನೇಲಿ ನೀನ್ ಮಾಡಿದ್ಯಪ್ಪ? ಮನೇಲಿ ನೀನ್ ಮಾಡಿದ್ಯಾ? ಈಗ ಬೇಳೆ ಹಾಕೋಣ. ಹಾಕೋಣ. ಮನೇಲಿ ಅಡುಗೆ ಮಾಡ್ತಾ ಇರ್ತೀನಿ. ಅಂದ್ರೆ ನಮ್ಮ ಯಜಮಾನ್ರು ಹೇಳಿದ್ದಾರೆ ನನ್ನ ಆಯಸ್ ಇನ್ನೂ ಜಾಸ್ತಿ ಇದೆ, ಸೊ ಸದ್ಯಕ್ಕೆ ಮಾಡಬೇಡ ಅಂತ, ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ನಮ್ಮ ಅಡುಗೆ. ಹಾಗ ಈಗ ಬೇಳೆ ಜೊತೆಗೇನೆ ಅಕ್ಕಿ ಅಕ್ಕಿನ 1 ಕಪ್ ದಾಲು, 1 ಕಪ್ ಅಕ್ಕಿ. ಅಂದ್ರೆ ಇಬ್ಬರಿಗೆ ಅಂತಂದ್ಮೇಲೆ ಇಷ್ಟ ಸಾಕು, ಜಾಸ್ತಿ ಆಗತ್ತೆ. ನೀರ್ ಹಾಕೋಣ. ಓಕೆ, ಇದು ಅಷ್ಟೇ ಅಂದಾಜಲ್ಲಿ ಹಾಕ್ಬೇಕಲ್ಲ, ಒಂದಿಷ್ಟು. ಸೊ ಹಾಗಿದ್ರೆ ನಾವು 1 ಕಪ್ ರೈಸ್, 1 ಕಪ್ ದಾಲ್ಗೆ ಎಷ್ಟು ಕಪ್ ನೀರ್ ಹಾಕೋಬೇಕಾಗತ್ತೆ? 2 ಗ್ಲಾಸ್ ನೀರು. 2 ಗ್ಲಾಸ್ ಅಂದಾಜು. 2 ಗ್ಲಾಸ್. ಇವಾಗ ಉಪ್ಪು ಹಾಕಿದೀವಿ, ಎಲ್ಲಾನು ಹಾಕ್ಬಿಟ್ಟಿದೀವಿ. ಈಗ ಇದಕ್ಕೆ ಹುಳಿ ಹಾಕೋಣ. ಎಲ್ಲ ಒಂದೇ ಸರಿ ಹಾಕ್ಬಿಡೋದು? ಎಲ್ಲ ಒಂದೇ ಸಲ ಹಾಕ್ಬೇಕು. ಅದೇ ಹೇಳಿದ್ದು, 3 ವಿಸಿಲ್ ನಾವೇ ಹೊಡೆಯೋದು. ದಿಢೀರ್ ಅಂತ ಹೇಳಿ. ಇದು ಅಷ್ಟೇ ಅಂದಾಜಲ್ಲಿ. ತೀರಾ ಹುಳಿ ಆದ್ರೂ ತಿನ್ನಕ್ಕಾಗಲ್ಲ. ಹೌದು. ಇದಾದ್ಮೇಲೆ ಇನ್ನೇನ್ ಮಾಡ್ಬೇಕು ಗೊತ್ತಾ? ರುಚಿಗೆ ಸ್ವಲ್ಪ ತುಪ್ಪ. ಈಗ ಕ್ಲೋಸ್ ಮಾಡೋದ. ಈಗ ನಯನ 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 ಅಂತ 3 ಸಲ ಕರೆಯುತ್ತದೆ. ರೇಖಾ ರೇಖಾ ಅಂತ ಕೂಗಲ್ಲ. ಮಾಡ್ತಾ ಇರೋದು. ಸೂಪರ್. ಹಂಗೆ ನೀವು ಕಿಚನ್ ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಒಂದಷ್ಟು ಪಾತ್ರೆ ಪಗಡೆಗಳಿಗೆ ಹೆಸರು ಹೇಳ್ತೀನಿ, ಅದಕ್ಕೆ ನಾವು ಅವಾರ್ಡ್ ಕೊಡ್ಬೇಕು ನೀವು. ಓಕೆನಾ? ಜೀವಮಾನ ಸಾಧನ ಪ್ರಶಸ್ತಿ ಕೊಡೋದಾದ್ರೆ ಯಾರಿಗೆ ಕೊಡ್ತೀರಾ? ಇಲ್ಲ ಇದೆಯಲ್ಲ ಕುಕ್ಕರ್. ಯಾಕೆ? ದಿಢೀರ್ ಅಂತ ಆಗೋಗ್ಬಿಡತ್ತಲ್ಲ, ಎಲ್ಲದಕ್ಕೂ ರಾಜ ಅದು. ಹಂಗ? ಅತ್ಯುತ್ತಮ ಪೋಷಕ ನಟ. ಪೋಷಕ ನಟ ಅಂದ್ರೆ ಉಪ್ಪು.
ಯಾಕೆ ಅಂದ್ರೆ ಎಷ್ಟೇ ಚೆನ್ನಾಗಿ ರುಚಿಯಾದ ಅಡುಗೆ ಮಾಡು, ಅದ್ರಲ್ಲಿ ಉಪ್ಪು ಹಾಕ್ಲಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ಬೇಕೇ ಬೇಕು, ಎಲ್ಲದಕ್ಕೂ ಬಳಸ್ತೀವಿ ನಾವು. ಪೋಷಕ ಪಾತ್ರ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಹೀರೋ ಹೀರೋಯಿನ್ ಏನೇ ಇದ್ರೂ ಪೋಷಕ ಕಲಾವಿದ್ರು ಇದ್ರೇನೆ ಒಂದ್ ಸಿನಿಮಾ, ಇಲ್ಲಂದ್ರೆ ಇಲ್ಲ. ಹಂಗೆ ನೀವು ಸುಮ್ನೆ 888 ಸಿನಿಮಾ ಮಾಡಿಲ್ಲ ಅಂತ ಇವಾಗ ಗೊತ್ತಾಯ್ತು ಮೇಡಮ್. ಅರುದು ಕುಡಿದು ಬಿಟ್ಟಿದ್ದೀರಾ. ಅತ್ಯುತ್ತಮ ನಾಯಕ ನಟಿ ಪ್ರಶಸ್ತಿ ಅಕ್ಕಿ. ಯಾಕೆ? ಅಯ್ಯೋ, ಏನೇ ತಿಂದ್ರು, ಏನ ಆಳಮೂಳು ಏನೇ ತಿಂದ್ರು, ಒಂದು ಮುದ್ದೆ ತಿಂದ್ರು, ಇಷ್ಟ ಅನ್ನ ತಿಂದ್ರೆ ಸಾಕು ಹೊಟ್ಟೆ ತುಂಬ. ಅನ್ನ ಬಿಟ್ಟಿರಕ್ಕಾಗಲ್ಲ, ಆ ತರ ಇರುತ್ತೆ. ಸೂಪರ್. ಇವಾಗ ಅತ್ಯುತ್ತಮ ವಿಲನ್ ಗೊತ್ತಾಗಲ್ವಾ? ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಆಕ್ಚುಲಿ ಉಪ್ಪು ಖಾರ ಇದ್ರೆ ಅಲ್ವಾ ಒಂಥರ ಮಜಾ. ಇದ್ರೇನೆ ಮಜಾ. ಆದ್ರೆ ಈ ಮೆಣಸಿನ್ಕಾಯಿ ಅನ್ನೋದಿದೆಯಲ್ಲ, ನಾವು ಉಪ್ಪು ಖಾರ ಎಷ್ಟೇ ಹಾಕ್ತಿವಿ ಅನ್ಕೊಂಡ್ ತಿಂತಾ ಇರೋದು ಬೇರೆ. ಸಪ್ರೇಟ್ ಕೈಯಲ್ಲಿ ಮೆಣಸಿನ್ಕಾಯಿ ಇಟ್ಕೊಂಡು ಹಿಂಗ್ ಅಗಿತೀವಲ್ಲ, ನಾಲ್ಗೆ ಕೊಡೋ ಅಂತ ಅದು ಏನಂತಾರ ನೋಡಿ, ಹಿಂಗಾಗ್ತಿದೆಯಲ್ಲ, ಅದೇ ವಿಲನ್ನು. ಅದೇ ವಿಲನ್ನು. ಸೊ ಲಾಸ್ಟ್ ಹೃದಯ ಗೆದ್ದ ಕಲಾವಿದ ಪ್ರಶಸ್ತಿ ತುಪ್ಪ. ಹಬ್ಬ. ಯಾಕೆ ತುಪ್ಪ? ಎಷ್ಟೇ ಏನೇ ಅಡಿಗೆ ಮಾಡಿದ್ರು ಅದ್ರಲ್ಲಿ 1 ಸ್ಪೂನ್ ತುಪ್ಪ ಹಾಕು ಅಂತಂದ್ರೆ ಆ ಆರೋಮ, ಆ ಟೇಸ್ಟ್ ಘಮ ಘಮ ಅನ್ನಿಸ್ತಾ ಇದೆಯಾ? ಬಾ ಬಾ ಬಾಲು ಅನ್ನಂಗಿರುತ್ತೆ ಅಲ್ವಾ? ನೇನ 3 ವಿಜಿಲ್ ಆಯ್ತು. ಗ್ಯಾಸ್ ಆಫ್ ಮಾಡೋಣ. ಅನ್ನಿಸ್ತಾ ಇದೆಯಾ? ಘಮ ಘಮ ಅನ್ನಿಸ್ತಾ ಇದೆಯಾ? ಈಗಿನ ಜನರೇಷನ್ಗೆ ದಿಢೀರ್ ಅಂತ ತಿನ್ನೋದಿಕ್ಕೆ ಅವ್ರು ಇಷ್ಟಪಡೋ ಅಂತ ಅಡಿಗೆ 1 ಪಾಟ್ ರೈಸ್. ಸೂಪರ್. ಟೇಸ್ಟ್ ಮಾಡಿ ಹೇಳಪ್ಪ. ಸೋ ಮಚ್. ಹಾಗೆ ತಿನ್ಬೇಡ, ಒಂದೇ 1 ಚಮಚ ತುಪ್ಪ. ಓ ದೇವ್ರೆ. ಇವಾಗ ತಿನ್ ನೋಡಿ ಹೆಂಗಿದೆ ಅಂತ. ಫ್ಲೇವರ್ ಎನ್ಹಾನ್ಸ್ ಆಗಕ್ಕೆ ಏನೇನ್ ಹಾಕ್ಬೇಕು ಎಲ್ಲ ಹಾಕ್ತಾ ಇದಾರೆ ನಮ್ಮ ಮೇಡಮ್. ಜೊತೆಗೆ 1 ಹಪ್ಳ. ಮಾ ದೇವಾ, ನೋಡಿ ಹಿಂಗ್ ಹೋಗೇ ಬರ್ತಾ ಇದೆ ಬಿಸಿ ಬಿಸಿ. ಉಪ್ಪು ಖಾರ ಹುಳಿ ಒಂದಕ್ಕೊಂದು ಕಾಂಪಿಟೇಷನ್ ಮೇಲೆ ಬರ್ತಾ ಇದೆ ಬಾಯಿ. ಸಾಕಾಗಿದೆ. ಇಷ್ಟ ಆಯ್ತಾ? ಇವತ್ತು ನಮ್ಮ 1 ಪಾಟ್ ರೈಸ್ ಗೇಮ್ ನನ್ನ ಕಡೆಯಿಂದ ಹೊಡಿಸ್ಟಾಗೆ ಆಗ ಮಜ್ಜಿಗೆ. ಒನ್ ಪಾಟ್ ರೈಸ್ ಮಾಡುವ ವಿಧಾನ. ಮೊದಲಿಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಕರಿಬೇವು, 1 ಕಪ್ ಉದ್ದಗೆ ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಜೀರಿಗೆ, ಅರಿಶಿನ, ಖಾರಕ್ಕೆ 4 ಹಸಿಮೆಣಸಿನಕಾಯಿ, 2 ಬ್ಯಾಡಿಗೆ ಮೆಣಸಿನಕಾಯಿ, ಸ್ವಲ್ಪ ಕಾಳು ಮೆಣಸು, 1 ಚಮಚ ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಈಗ 1 ಕಪ್ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ಬೇಳೆ, 1 ಕಪ್ ಅಕ್ಕಿ, 2 ಗ್ಲಾಸ್ ನೀರು ಹಾಕಿ ಕೈಯಾಡಿಸಿ. ನಂತರ ಸ್ವಲ್ಪ ಹುಣಸೆ ಹಣ್ಣಿನ ರಸ, 2 ಚಮಚ ತುಪ್ಪ ಹಾಕಿ 3 ವಿಸಿಲ್ ಕೂಗಿಸಿಕೊಂಡರೆ ಬಿಸಿ ಬಿಸಿಯಾದ 1 ಪಾಟ್ ರೈಸ್ ಸವಿಯಲು ಸಿದ್ಧ. ಅಮ್ಮ, ಒಂದೇನೋ ಸ್ಪೈಸಿಯಾಗಿ ಖಾರವಾಗಿ ಹಿಂಗೆ ದಿಢೀರ್ ಅಂತ ಮಾಡ್ಬಿಟ್ರಿ 1 ಪಾಟ್ ರೈಸು. ನಮ್ಗೆ ಈಗ ಗೊತ್ತಲ್ಲ ಮನುಷ್ಯ ಅಂದ್ಮೇಲೆ ದುರಾಸೆ ಜಾಸ್ತಿ, ಆಸೆ ಜಾಸ್ತಿ. ಒಂದ್ ಮಾಡದ್ಮೇಲೆ ಇನ್ನೊಂದು ಬೇಕು ಅಂತ ಕೇಳ್ತೀವಿ. ನಾನು ನಿಮ್ಮ ಮಗಳಿದ್ದಂಗೆ, ಅಮ್ಮ ಪುಳಿಯೋಗರೆ ಇನ್ನೊಂದು ಸೌಟ್ ಹಾಕೊಂಡ್ರೆ ಹಾಕಲ್ವಾ, ಹಾಗೆ ಇನ್ನೊಂದು ಡಿಶ್ ಮಾಡ್ಕೊಡಿ ಅಂದ್ರೆ ಮಾಡಲ್ವಾ? ಖಂಡಿತ ಮಾಡ್ತೀನಿ. ಸೂಪರ್. ಸೊ ಇವಾಗ ನಮಗೋಸ್ಕರ ಇನ್ನೊಂದು ಡಿಶ್ ಏನ್ ಮಾಡ್ತಾ ಇದ್ದೀರಾ? ಸ್ವೀಟ್ ಡಿಶ್ ಮಾಡ್ತೀನಿ. ಸ್ವೀಟ್ ಮಾಡ್ತೀರಾ? ಏನ್ ಮಾಡ್ತೀರಾ ಸ್ವೀಟ್ ಅಲ್ಲಿ? ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ, ಹಿಂದಿಯಲ್ಲಿ ಶಾಹಿ ಟುಕಡ ಅಂತ ಹೇಳ್ತೀವಿ. ಶಾಹಿ ಟುಕಡ ಅಂತಂದ್ರೆ, ಶಾಹಿ ಅಂದ್ರೇನೆ ರಾಜ, ರಾಜ ಮಹಾರಾಜ ಅವ್ರು ತಿನ್ನೋ ಅಂತ ಅದು ಸ್ವೀಟ್. ಅದು ಅಷ್ಟು ಚೆನ್ನಾಗಿರುತ್ತೆ ಅಂತ. ಓಕೆನಾ ಅಮ್ಮ, ಶುರು ಮಾಡೋಣ. ಓಕೆ, ಫಸ್ಟ್ ನಿಮಗೆ ಏನ್ ಕೊಡ್ಲಿ? ತಪ್ಪೇನ ಚಾಹಿಯೆ, ಒಂದು ಚಿಕ್ಕದು ಡೇಕ್ಸ್ ಆ ತರ ಒಂದು ಚಿಕ್ಕದು ಜಾಗ್ಬೋದಾ? ಅಲ್ಲಕ್ಲಾ? ಇದು ಕಸ್ಟರ್ಡ್ ಮಿಲ್ಕ್ ಅಂದ್ರೆ ಮಿಲ್ಕ್ ಹಾಕ್ಬಿಟ್ಟು ಆಲ್ರೆಡಿ ಇದು ಮಾಡಿದ್ದಾರೆ. ನಾವೇನ್ ಮಾಡ್ತೀವಿ, ಫಸ್ಟ್ ನೀರಲ್ಲಿ ಕಸ್ಟರ್ಡ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ತೀವಿ. ಹಾಲಲ್ಲೂ ಮಿಕ್ಸ್ ಮಾಡ್ಬೋದು, ನೀರಲ್ಲೂ ಮಿಕ್ಸ್ ಮಾಡ್ಬೋದು. ಫುಲ್ ಹಾಕಿದೀನಿ, ಕಲ್ಸ್ಬೇಕಿಲ್ಲ ಅಂದ್ರೆ ಗಡ್ಡೆ ಬೀಳುತ್ತೆ. ಸಕ್ಕರೆಯನ್ನು ಈಗಲೇ ಹಾಕ್ಬೋದು, ಅದ್ರ ಜೊತೆಗೇನೆ ಇದಾಗುತ್ತೆ, ಕರಗುತ್ತೆ. ನಮ್ಗೆ ಎಷ್ಟು ಸ್ವೀಟ್ ಬೇಕು ಅದ್ರ ಮೇಲೆ. ಅಮ್ಮ, ಇಷ್ಟು 888 ಸಿನಿಮಾ ಮಾಡಿದಿರಲ್ಲ, ಅಷ್ಟು ಸಿನಿಮಾದಲ್ಲೂ ತುಂಬಾ ಮನ್ಸಿಗೆ ಮುಟ್ಟಿದ ಸಿನಿಮಾ, ನಂಗೆ ತುಂಬಾ ತೃಪ್ತಿ ಆಗಿದ್ದ ಸಿನಿಮಾ ಅಂದ್ರೆ ಯಾವುದು? ಅರ್ಧಾಂಗಿ.
ಅರ್ಧಾಂಗಿ. ಓಕೆ. ಅನುಪ್ರಭಾಕರ್ ಹೀರೋಯಿನು, ಹಾ ಹಾ. ಮತ್ತೆ ಹೊಸ ಹೀರೋ MLA ಮಗ ಹೀರೋ ಕರಿಬಸವಯ್ಯ ನಾನು ಜೋಡಿ. ಅದ್ರಲ್ಲಿ ನಾನು ಸೆಕೆಂಡ್ ಹೀರೋಯಿನ್ ಆಗಿ ಮಾಡಿದ್ದು. ಅದ್ರಲ್ಲಿ ಕಾಮಿಡಿನೂ ಇದೆ, ಸೆಂಟಿಮೆಂಟು ಇದೆ. ಓಕೆ. ಅದ್ರಲ್ಲಿ ನನಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಬಂತು. ಆಮೇಲೆ ಮ್ಯಾಮ್ಗೂ ಬಂತು, ಅನು ಮ್ಯಾಮ್ಗೂ ಬಂತು. ಅದೊಂದು ಮೂವಿ ಅಂದ್ರೆ ಎಲ್ಲಾದ್ರಲ್ಲೂ ಬರೀ ಕಾಮಿಡಿನೇ ಮಾಡಿದೀನಿ, ಅದ್ರಲ್ಲಿ ಸೀರಿಯಸ್ ಪ್ಲಸ್ ಕಾಮಿಡಿ ಎರಡು ಮಾಡಿದೀನಲ್ಲ. ಸೊ ಅದೊಂದು ಇಷ್ಟ. ಯಾವ್ದು ವಿಲನ್ ತರ ಯಾವ್ದು ಮಾಡಿಲ್ವಾ ಅಮ್ಮ ಸಿನಿಮಾಗಳಲ್ಲಿ? ಯಾವ್ದು ಮಾಡ್ಲಿಲ್ವಾ? ಯಾರು ಕೊಡ್ಲಿಲ್ಲ, ಕಾಮಿಡಿಗೆ ಬ್ರ್ಯಾಂಡ್ ಮಾಡ್ಬಿಟ್ಟಿದ್ರು ನನ್ನನ್ನ. ಇದಕ್ಕೆ ಎಷ್ಟು ಹಾಕೊಳ್ಳೋದಮ್ಮ ಏಲಕ್ಕಿ? ಒಂದ್ ಚಿಟ್ಕಿ ಅಷ್ಟೇ. ಇದು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಫುಲ್ ಅದು ಒಂಥರ ತಿಕ್ ಕನ್ಸಿಸ್ಟೆನ್ಸಿ ಬಂದ್ಬಿಡ್ತು ಅಲ್ವಾ? ಹೌದು ಹೌದು. ಕಸ್ಟರ್ಡ್ ಪೌಡರ್ ಹಾಕಿದೀವಲ್ಲ. ಹಾ ಹಾ. ಈಗ ಇನ್ನೊಂದ್ರಲ್ಲಿ ನಾವು ಬ್ರೆಡ್ ನ ಫ್ರೈ ಮಾಡ್ಬೇಕು. ಓಕೆ. ಇದಕ್ಕೆ ಎಣ್ಣೆ ಹಾಕ್ಬೇಕಾ? ಓಕೆ. ಇವತ್ತು ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಎಷ್ಟು ಹಾಕ್ಬೇಕಮ್ಮ? ಹಾಕಿ ಸ್ವಲ್ಪ, ಯಾಕಂದ್ರೆ ಇಷ್ಟು ಬ್ರೆಡ್ ಮಾಡ್ಬೇಕಲ್ಲ. ಇದು ಪಿಸ್ತಾ ಹಾಕೋಣ, ಸ್ವಲ್ಪ ಜಾಸ್ತಿ ಹಾಕೋಣ. ನಿಂಗೆ ಇಷ್ಟನಾ ಡ್ರೈ ಫ್ರೂಟ್ಸ್? ಸಖತ್ ಇಷ್ಟ. ನಿನಗೋಸ್ಕರ ಇನ್ನು ಸ್ವಲ್ಪ ಜಾಸ್ತಿನೇ. ಓ, ಇದು ಪೌಡರ್ ಮಾಡ್ಕೊಂಡಿರೋದಾ? ಇದು ಪಿಸ್ತಾ, ಅದು ಬಾದಾಮ್ ಪೌಡರ್ ಹಾಕಿದ್ದು. ಇದು ಕ್ಯಾಶ್ಯೂ ನಟ್ಸ್. ಡ್ರೈ ಫ್ರೂಟ್ ಸೇಮ್ ಇದು ಒಂಥರ ನನ್ನ ಥರನ ಇದೆ ಅಲ್ವಾ? ಎಲ್ಲ ಮಿಕ್ಸು. ಇದು ಎಣ್ಣೆ ಬಿಸಿ ಆಗಿದೆ. ಓಕೆ. ಎಷ್ಟು ತಿಂತೀಯಪ್ಪ? ನೀವು ಕೊಟ್ರೆ ದಿನ ಪೂರ್ತಿ ತಿಂತಾನೆ ಇರ್ತೀನಿ. ಆಮೇಲೆ ನೀವು ಅಷ್ಟೇ ದೊಡ್ಡ ಬಾಟ್ಲಿ ತರಬೇಕು. ಇದು ಸ್ವಲ್ಪ ಕೆಂಪಗೆ ಆಗ್ಬೇಕು, ಕಲರ್ ಚೇಂಜ್ ಆಗ್ಬೇಕು. ಯಾಕಂದ್ರೆ ಶಾಯಿ ತರ ಕಾಣ್ಬೇಕಲ್ಲ, ಕಲರ್ ಆಗಿರ್ಬೇಕು. ಇದು ಆಲ್ರೆಡಿ ಚೇಂಜ್ ಆಗ್ತಾ ಇದೆ. ಅಮ್ಮ, ಯಾವ ಕೋ ಆಕ್ಟರ್ ಜೊತೆ ನೀವು ಜಾಸ್ತಿ ಸಿನಿಮಾ ಮಾಡಿದೀರಾ? ಟೆನ್ನಿಸ್ ಕೃಷ್ಣನ್ ಜೊತೆ ನಂದು 100 ಸಿನಿಮಾ ಆಗಿದೆ. ಟೆನ್ನಿಸ್ ಕೃಷ್ಣನ್ ಜೊತೆ ಆಮೇಲೆ 3 ಸಿನಿಮಾ ಆಗಿದೆ. ಒಂದ್ ಪ್ಯಾಕೆಟ್ ಬಿಸ್ಕೆಟ್ ತಿಂದೆ ಅನ್ನೋದು ಎಷ್ಟು ಈಸಿಯಾಗಿ ಹೇಳ್ತೀವಿ. ಆಮೇಲೆ ಬ್ಯಾಂಕ್ ಜನಾರ್ದನ್ ಜೊತೆ 100 ಪಿಕ್ಚರ್ ಆಗಿದೆ. ನಮ್ ರವಿ ಸರ್ ಜೊತೆ ಸಿನಿಮಾ ಮಾಡಿದಿರಲ್ಲಮ್ಮ, ಅದ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ಗೆ? ನನಗೆ ಅವರು ಅಂದ್ರೆ ಇವಾಗಿಂದ ಅಲ್ಲ, ಮೊದ್ಲಿಂದ ನನ್ಗೆ ಅವ್ರೊಬ್ರೇ ಹೀರೋ, ಕೊನೆ ತನಕ ನನಗೆ ಅವ್ರೊಬ್ರೇ ಹೀರೋ. ಅವ್ರ ಕಂಡ್ರೆ ನಂಗೆ ತುಂಬಾ ಇಷ್ಟ. ಸೂಪರ್. ತುಂಬಾ ಇಷ್ಟ ಅಂದ್ರೆ ತುಂಬಾ ಇಷ್ಟ. ಹೌದಾ? ಈಗ ಇದು ಆಗೋಗಿದ್ಯಾ? ಇದನ್ನ ತೆಗೆದು ಇವಾಗ ಇದು ರೆಡಿಮೇಡ್ ಶುಗರ್ ಸಿರಪ್ ಇದು. ಓಕೆನಾ? ಇದಕ್ಕೆ ಹಾಕ್ಬೇಕು. ಇದು ಪಾಕ ಅಲ್ಲ, ನಳ ಪಾಕ. ಆಫ್ ಮಾಡೋಣ, ಮುಗೀತಿದ್ದು. ನಂಗೆ ಆಕ್ಚುಲಿ ಆಸೆ ಆಗ್ತಿದೆ. ಇದು ಕಸ್ಟರ್ಡ್ ಹೇಗಿದ್ರು ರೆಡಿ ಇದೆಯಲ್ಲ. ತುಂಬಾ ಹೊತ್ತು ಶುಗರ್ ಸಿರಪ್ ಅಲ್ಲಿ ಡಿಪ್ ಮಾಡಬಾರ್ದು ಇದನ್ನ. ಈಗ ನೋಡು. ಓ ವಾ, ನಾನು ಮಾಡ್ತೀನಿ. ನಂಗೆ ಇಷ್ಟ. ಅನ್ನ ಸಾಂಬಾರ್ ಹಾಕ್ತಂಗೆ. ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋಣ, ಇದು ಚೆನ್ನಾಗಿರುತ್ತೆ. ಬಾದಾಮ್ ಪೌಡರ್, ಸ್ವಲ್ಪ ಪಿಸ್ತಾ, ಕ್ಯಾಶ್ಯೂ. ನಾನು ಇವತ್ತು ಸ್ವೀಟ್ ತಿಂದು ಇನ್ನೊಂದು ವಾರ ಏನೂ ತಿನ್ನಲ್ಲಪ್ಪ. ನೈನಾ, ಶಾಯಿ ಟುಕಡ ರೆಡಿ ಆಗಿದೆ. ಹೇಗಿದೆ ಅಂತ ತಿನ್ ನೋಡಿ ಹೇಳಿ. ಹೇಗಿದೆ? ಒಳಗಡೆ ತಳಗೊಳ ಶುರು ಆಗ್ಬಿಟ್ಟದೆ. ಎಷ್ಟೊತ್ತ ಕಟ್ ಮಾಡಿ ತಿನ್ಬಿಡ್ತೀನೋ ಅಂತ. ನಾವು ನೀವಿಬ್ರು ಶೇರಿಂಗ್ ಅಲ್ಲಿ ತಿನ್ನೋಣ. ದಿಸ್ ಇಸ್ ಅಲ್ಟಿಮೇಟ್. ಕರ್ಗೆ ಹೋಗುತ್ತೆ ಬಾಯಲ್ಲಿ. ಅಬ್ಬಾ ಅಲ್ವಾ? ಸ್ವೀಟ್ ಕರೆಕ್ಟ್ ಆಗಿದೆ, ಜಾಸ್ತಿ ಓವರ್ ಆಗಿಲ್ಲ. ಇದು ತುಂಬಾ ಸ್ವೀಟ್ ಆಗಿದೆ, ಅದಕ್ಕಿಂತ ಜಾಸ್ತಿ ಇದೆ. ಇವತ್ತಿನ ನಮ್ಮ ಶಾಯಿ ಟುಕಡಾಗೆ ನನ್ನ ಕಡೆಯಿಂದ ಹೊಳೆ ಶಾವ್ಗೆ ಆಗ ಮಜ್ಜಿಗೆ. ಶಾಹಿ ತುಕಡ ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಣಲೆಗೆ 1 ಲೋಟ ಹಾಲು ಹಾಕಿ ಕಾಯಲು ಬಿಡಿ. ಹಾಲು ಕಾದ ನಂತರ 1 ಲೋಟ ಕಸ್ಟರ್ಡ್ ಮಿಲ್ಕ್ ಸೇರಿಸಿ ಗಂಟಾಗದಂತೆ ಕೈಯಾಡಿಸಿ. ನಂತರ 1 ಕಪ್ ಸಕ್ಕರೆ, 1 ಚಿಟಿಕೆ ಏಲಕ್ಕಿ ಪೌಡರ್ ಹಾಕಿ ಮೀಡಿಯಂ ಫ್ಲೇಮ್ ನಲ್ಲಿ ಥಿಕ್ ಕನ್ಸಿಸ್ಟೆನ್ಸಿ ಬರುವವರೆಗೂ ಕಾಯಲು ಬಿಡಿ. ನಂತರ ಹಾಲಿನ ಮಿಶ್ರಣಕ್ಕೆ ಸ್ವಲ್ಪ ಬಾದಾಮಿ ಪೌಡರ್, ಪಿಸ್ತಾ ಪೌಡರ್, ಗೋಡಂಬಿ ಹಾಕಿ ಕಲಸಿಕೊಳ್ಳಿ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಕತ್ತರಿಸಿದ ಬ್ರೆಡ್ ಸ್ಲೈಸ್ ಗಳನ್ನ ಎಣ್ಣೆಗೆ ಸೇರಿಸಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಫ್ರೈ ಮಾಡಿ ತೆಗೆದು ಸಕ್ಕರೆ ಪಾಕಕ್ಕೆ ಹಾಕಿ ನೆನೆಯಲು ಬಿಡಿ. ನಂತರ ಬ್ರೆಡ್ ಸ್ಲೈಸ್ ಗಳನ್ನು ಸಕ್ಕರೆ ಪಾಕದಿಂದ ತೆಗೆದು ಅದರ ಮೇಲೆ ತಯಾರಿಸಿದ ಹಾಲಿನ ಮಿಶ್ರಣವನ್ನು ಹಾಕಿ ಮತ್ತಷ್ಟು ಡ್ರೈ ಫ್ರೂಟ್ಸ್ ಸೇರಿಸಿಕೊಂಡರೆ ರುಚಿಯಾದ ಶಾಹಿ ತುಕಡ ಸವಿಯಲು ಸಿದ್ಧ. ತುಂಬಾ ಎಂಜಾಯ್ ಮಾಡಿ ತೃಪ್ತಿಯಿಂದ ತಿಂದಿದ್ದೀನಿ. ನಿಮ್ಮನ್ನ ಬರೀ ಕೈಲಿ ಕಳ್ಸೋದಕ್ಕೆ ನನಗೆ ಇಷ್ಟನೇ ಇಲ್ಲ. ಸೊ ನಮ್ಮ ಬೋರೋಸಿಲ್ ಅವರ ಕಡೆಯಿಂದ ನಿಮ್ಗೊಂದು ಚಿಕ್ಕ ಕಾಣಿಕೆ ಇದೆ. ನಮ್ಮ ಬೋರೋಸಿಲ್ ಅವರ ಫೆಸ್ಟಿವ್ ಗ್ಲೋರಿ ನಾನ್ ಸ್ಟಿಕ್ 4 ಪೀಸ್ ಕುಕ್ವೇರ್ ಸೆಟ್ಸ್ ನ
ಬ್ಲೂ ಕಲರ್ ಕೊಡ್ತಾ ಇದೀವಿ ಮೇಡಮ್ ಅವ್ರಿಗೆ. ನಿಮ್ಮ ಮನೇಲೂ ಅಷ್ಟೇನೆ ಅವಾಗ ಅವ್ರು ನೆನಪಿಸ್ಕೊಳ್ತಾ ಇರಿ. ನೀವು ಬೋರೋಸಿಲ್ ಯೂಸ್ ಮಾಡುವಾಗೆಲ್ಲ ನಾನು ನೆನಪಿಸ್ಕೊಳ್ತಾ ಇರಿ. ಓಕೆನಾ? ತಗೊಳ್ಳಿ ಮೇಡಮ್, ಬೋರೋಸಿಲ್ ಅವರ ಕಡೆಯಿಂದ ಚಿಕ್ಕ ಕಾಣಿ. ಥ್ಯಾಂಕ್ ಯು. ನಮ್ಮ ಆಹಾರ ಅವರು ನಿಮ್ಗೋಸ್ಕರ ಒಂದು ಕ್ಯೂಟ್ ಆಗಿರುವಂತಹ ಗಿಫ್ಟ್ ಹ್ಯಾಂಪರ್ ಜೊತೆಗೆ ರೆಡಿ ಟು ಕುಕ್, ಅಲ್ಲೇ ಇನ್ಸ್ಟೆಂಟ್ ಆಗಿ ಕುಕ್ ಮಾಡಿ ತಿನ್ನುವಂತಹ ಪ್ರಾಡಕ್ಟ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಸೊ ತಿಂದು ನೀವು ಅಡುಗೆ ಮಾಡ್ಕೊಂಡು ತಿಂದು ಇಷ್ಟ ಆಗಿದ್ರೆ ಇದನ್ನ ಆನ್ಲೈನ್ ಅಲ್ಲಿ ಕೂಡ ನೀವು ಆರ್ಡರ್ ಮಾಡ್ಕೊಳ್ಬಹುದು. ಆಹಾರ.com ಅಂತ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಸೀದಾ ನಿಮ್ಮ ಮನೆಗೆ ಬರುತ್ತೆ. ಥ್ಯಾಂಕ್ ಯು. ಬೇಯಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕಾಗಿ. ಯಾವ ಸಮಸ್ಯೆಗೆ ಯಾವ ಈಸಿಯಾದ ಮನೆ ಮದ್ದನ್ನ ತಂದಿದ್ದಾರೆ ಇವತ್ತು ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ಡಾಕ್ಟ್ರೇ ನಮಸ್ತೆ. ನಮಸ್ಕಾರ. ಯಾವ ಮನೆ ಮದ್ದನ್ನ ತಗೊಂಬಂದಿದ್ದೀರಾ? ಎಸ್, ತುಂಬಾ ಜನಕ್ಕೆ ವೆದರ್ ಚೇಂಜ್ ಆಗ್ತಾ ಇರೋದ್ರಿಂದ ಕಫ ಪ್ರಾಬ್ಲಮ್ ತುಂಬಾ ಇರುತ್ತೆ. ಆಮೇಲೆ ಈ ಗಂಟ್ಲಲ್ಲಿ ಕಫ ಕಟ್ಟೋದನ್ನ ನಾವು ಅಷ್ಟೊಂದು ಇಗ್ನೋರ್ ಮಾಡಬಾರ್ದು. ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಅದು ಕ್ರಮೇಣವಾಗಿ ಅಪ್ಪರ್ ಚೆಸ್ಟಿಗೆ ಇಳಿಯುತ್ತೆ. ಅದನ್ನು ಏನೋ ಒಂದು ಸ್ವಲ್ಪ ಒಂದು 2-3 ದಿನ ಬಿಟ್ಟರು ಅಂದರೆ ತುಂಬ ಡೇಂಜರಸ್ ಆಗಿ ಅದು ಲಂಗ್ಸಲ್ಲಿ ಇನ್ನೂ ಕೆಳಗಿಳಿತು ಅಂದರೆ ಅದೇ ಒಂದು ದೊಡ್ಡ ಸಮಸ್ಯೆ ಆಗೋಗುತ್ತೆ. ತುಂಬ ಕಾಮನ್ ಅಲ್ವಾ ಕಫ ಕಟ್ಟೋದು. ಅದರಿಂದ ತುಂಬ ಸುಲಭವಾಗಿ ಸಿಗುವಂಥ ಒಂದು ಪದಾರ್ಥವನ್ನೇ ಉಪಯೋಗಿಸ್ಕೊಂಡು ಇವತ್ತು ಕೃಷ್ಣ ತುಳಸಿಯ ಕಷಾಯವನ್ನು ಮಾಡೋದನ್ನು ತೋರಿಸ್ಕೊಡ್ತಾರೆ. ಸೂಪರ್. ಸೊ ಇವತ್ತು ನಮ್ಮ ಡಾಕ್ಟರ್ ಕೃಷ್ಣ ತುಳಸಿಯ ಕಷಾಯವನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾರೆ. ಕೃಷ್ಣ ತುಳಸಿಯ ಕಷಾಯಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ನೆನವ್ರೆ, ಇದಕ್ಕೆ 1 ಗ್ಲಾಸ್ ಅಷ್ಟು ನೀರು ಹಾಕಿ ಪ್ಲೀಸ್. ನೋಡಿ, ತುಳಸಿಲಿ 2 ತರ ಇರುತ್ತೆ, ನಿಮ್ಗೆ ಗೊತ್ತಿರ್ಬೋದಲ್ವಾ? ಕೃಷ್ಣ ತುಳಸಿ ಒಂದು, ಕರೆಕ್ಟ್, ಮತ್ತೆ ಕೃಷ್ಣ, ಇನ್ನೊಂದು ರಾಮ. ಎಸ್, ಇವತ್ತು ನಾವು ಉಪಯೋಗಿಸ್ತಾ ಇರೋದು ಕೃಷ್ಣ ತುಳಸಿ. ಅದರಲ್ಲಿ ನೀವು ಕಷಾಯಕ್ಕೆಲ್ಲ ಉಪಯೋಗಿಸ್ಬೇಕಾದ್ರೆ ಆದಷ್ಟು ಕೃಷ್ಣ ತುಳಸಿ ಅಂದ್ರೆ ಪರ್ಪಲಿಶ್ ಬ್ಲಾಕಿಶ್ ಇರುತ್ತಲ್ಲ, ಅದನ್ನೇ ಬಳಸಿದ್ರೆ ತುಂಬಾನೇ ಸೂಕ್ತ. ಇಲ್ಲಿ ನಾನು ಒಂದು ಸ್ವಲ್ಪ 1/4 ಸ್ಪೂನ್ ಅಷ್ಟು, ಅಂದ್ರೆ ಒಂದು 1/4 ಇಂಚ್ ಅಂತ ಅನ್ಕೊಳ್ಳಿ, ಜಜ್ಜಿರುವಂತ ಶುಂಠಿಯನ್ನು ತಗೊಳ್ತಾ ಇದೀನಿ, ಜಿಂಜರ್ನ. ಅಂಡ್ ದೆನ್ ಆಂಟಿ ಇನ್ಫ್ಲಮೇಟರಿ ಏನೇನು ಕಿಚನ್ ಅಲ್ಲಿ ಇದೆಯೋ ಅದನ್ನ ಖಂಡಿತ ನಾವು ಬಳಸ್ಬೋದು. ಒಂದು ಚಿಕ್ಕ ಪೀಸ್ ಅಷ್ಟು ಚಕ್ಕೆ ತಗೊಳ್ತಾ ಇದ್ದೀನಿ, ಒಂದು 4 ಕಾಳಷ್ಟು ಪುಡಿ ಮಾಡಿರುವಂತಹ ಮೆಣಸು. ಸ್ವಲ್ಪ ಖಾರ ಹೊಡೆದ್ರೆ ಗಂಟ್ಲಲ್ಲಿ ಅದೇ ಆ ಥರನೇ ಉಳಿದ್ರೆ ಬೇಗ ಕಫ ಎಲ್ಲ ಕರ್ಗಿ ಕ್ಲಿಯರ್ ಆಗಕ್ಕೆ ಸಹಾಯ ಆಗುತ್ತೆ. ಆಮೇಲೆ ನೀವು ಗಮನಿಸಿರ್ಬೋದು, ಮ್ಯೂಕಸ್ ಎಲ್ಲ ಅಂದರೆ ಕಫ ಎಲ್ಲ ಜಾಸ್ತಿ ಕಟ್ಟಿದ್ರೆ ಡೈಜೆಷನ್ ಇದರಿಂದನೂ ಕೆಲವ್ರಿಗೆ ಅದು ಕನೆಕ್ಟೆಡ್ ಆಗಿರುತ್ತೆ, ಯಾವಾಗಲೂ ಅಷ್ಟೇ. ಆ್ಯಕ್ಚುಲಿ ನಮ್ಮ ಗಟ್ಟಿಂದ ಸುಮಾರು ಕಾಯಿಲೆಗಳು ಕನೆಕ್ಟೆಡ್. ಸೊ ಜೀರಿಗೆ ಖಂಡಿತ ಡೈಜೆಷನ್ಗೂ ಒಳ್ಳೆಯದು, ಮತ್ತು ಈ ಕಂಡೀಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡೋದು 4 ಕಾಳಷ್ಟು ಲವಂಗ ತಗೊಳ್ತಾ ಇದ್ದೀನಿ. ಎಸ್, ಇದು ಚೆನ್ನಾಗಿ ಕುದಿ ಬರಬೇಕು. ಓಕೆ, ಆಲ್ಮೋಸ್ಟ್ ಅರ್ಧದಷ್ಟು ಇಳಿದ್ರೂ ಒಳ್ಳೇದೇ. ಕಷಾಯನ ತೀರಾ ತಣ್ಣಗೆ ಮಾಡಿ ಕುಡಿಬೇಡಿ, ಯಾಕಂದ್ರೆ ಸುಮಾರು ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಬೆಚ್ಚಗಿರೋದನ್ನ ಸ್ವಲ್ಪನೇ ಕನ್ಸ್ಯೂಮ್ ಮಾಡ್ತಾ ಅಲ್ಲೇ ಸತ್ತೋಗುತ್ತೆ ಎಷ್ಟೊಂದು. ಅದಕ್ಕೆ ನಮ್ಗೆ ಎಷ್ಟೋ ಸತಿ ಬರೀ ಬಿಸಿನೀರು ಚೆನ್ನಾಗಿ ಕುಡಿದ್ರೇನೆ ರಿಲೀಫ್ ಅನ್ಸುತ್ತೆ. ಅದನ್ನ ಸ್ವಲ್ಪ ಬೆಚ್ಚಗೆನೆ ಕುಡಿದ್ರೆ ಒಳ್ಳೇದು. ಓಕೆ, ಇದು ಕುದಿ ಬಂದಿದೆ ನಾನವ್ರೆ. ಈಗ ಸ್ವಲ್ಪ ಜಜ್ಜಿದೀನಿ, ಬೇಗ ಅದ್ರ ಮೆಡಿಸಿನಲ್ ವ್ಯಾಲ್ಯೂ ಬಿಡ್ಲಿ ಅಂತ ಕೃಷ್ಣ ತುಳಸಿ ತಗೊಂಡ್ಬಂದಿದ್ದೆ, ಒಂದು 10-15 ಎಲೆ ಅದನ್ನ ಹಾಕ್ತಾ ಇದ್ದೀನಿ. ಸೊ ಒಂದು 2 ನಿಮಿಷ ಇದೆಲ್ಲ ಸಾರ ಬಿಟ್ಕೊಳಕ್ಕೆ ಒಂದು 2 ನಿಮಿಷ, ಅಂದ್ರೆ ತೀರಾ ಕುದೀತಾ ಇರೋದ್ರಿಂದ ಸ್ವಲ್ಪ ಸೆಟಲ್ ಡೌನ್ ಆಗಕ್ ಬಿಡೋಣ. ಎಸ್, ನಾನವ್ರೆ ನೋಡಿ, ಇದು ನೀಟಾಗಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೇಲಿರೋದೆಲ್ಲ ತುಳಸಿದು ಘಮ ಹೇಗ್ ಬರ್ತಾ ಇದೆ. ಇದನ್ನ ಸೋಸ್ಕೊಳ್ಳೋಣ. ಇದು ಸ್ವಲ್ಪ ಈಗ ಉಗುರು ಬೆಚ್ಚಗೆ ಆಗಿದೆ. ಇದಕ್ಕೆ ನಾವು 1 ಸ್ಪೂನ್ ಅಷ್ಟು ಜೇನುತುಪ್ಪ ಮಿಕ್ಸ್ ಮಾಡೋಣ. ಕೃಷ್ಣ ತುಳಸಿ ಕಷಾಯ ಕೆಮ್ಮು, ಕಫ, ನೆಗಡಿಗೆ ಇದು ಅತ್ಯಂತ ಸೂಕ್ತವಾದ ಔಷಧ. ಇದು ನಿಮ್ಗೋಸ್ಕರ. ಅಂಡ್ ಟೇಸ್ಟ್ ಮಾಡಿ ದಯವಿಟ್ಟು ಹೇಳಿ. ಆಹಾ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಸೊ ಯಾರಿಗೆಲ್ಲ ಒಂದು ಕೆಮ್ಮು ಬಂದಿದ ತಕ್ಷಣ ಸಿರಪ್ ಕುಡಿ, ಎಸ್, ನೆಗಡಿ ಬಂದಿದ ತಕ್ಷಣ ಮಾತ್ರೆ ತಗೊಂಡ್ಬಿಡು. ಹೌದು. ಸೊ ಈ ಥರದ ಅಭ್ಯಾಸಗಳನ್ನ ನೀವು ಕಡಿಮೆ ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ಸಿದ್ರೆ, ಇದು ಜಾಸ್ತಿ ತೀಕ್ಷ್ಣಕ್ಕೆ ಹೋಗಬಾರ್ದು ಸಮಸ್ಯೆಗಳು ಅಂತ ನಿಮಗೆ ಅನ್ಸಿದ್ರೆ, ದಯಮಾಡಿ ಈ ಕಷಾಯನ ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೇ, ಒಳ್ಳೆ ರೆಮಿಡಿಯನ್ನ ಹೇಳ್ಕೊಟ್ಟಿದ್ದಕ್ಕಾಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡಿ. ಖಂಡಿತ. ನಮಸ್ಕಾರ. ಥ್ಯಾಂಕ್ ಯು.